ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂಥ ನಮ್ಮನ್ನ ಜೀವನ ಶೈಲಿ ಆಗಿರಬಹುದು, ಹಾಗೆ ಆಹಾರದ ಪದ್ಧತಿಯಿಂದ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ದಿನನಿತ್ಯ ಹೆಚ್ಚಳವಾಗ್ತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅಂತ ನೋಡ್ತಾ ಹೋಗೋದಾದ್ರೆ ಕುತ್ತಿಗೆ ನೋವು ಕೂಡ ಒಂದು. ಹಾಗಾಗಿ ಈ ಕುತ್ತಿಗೆ ನೋವು ಯಾವೆಲ್ಲ ಕಾರಣದಿಂದ ಬರುತ್ತೆ, ಇದರಲ್ಲಿ ಇರುವಂತಹ ಟೈಪ್ಸ್ ಯಾವುದು, ಇದಕ್ಕೆ ಇರುವಂತಹ ಸರಳವಾದಂತಹ ಪರಿಹಾರ ಏನು ಅಂತ ಹೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗಾಗಿ ಈ ಕುರಿತು ತಿಳಿಸಿಕೊಡಲು ಏಷಾ ಡಯಾಗ್ನೋಸ್ಟಿಕ್ಸ್ನ MD ಆಗಿರುವಂತಹ ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬಹಳಷ್ಟು ಅನುಭವಿ ತಜ್ಞ ವೈದ್ಯರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಡಾಕ್ಟರ್, ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಸಾಕಷ್ಟು ಹೆಲ್ತ್ ಇಶ್ಯೂಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಅಂತ ತಗೊಳ್ಳೋದಾದ್ರೆ ಕುತ್ತಿಗೆ ನೋವು. ಸೊ ಬೇಸಿಕಲಿ ಈ ಕುತ್ತಿಗೆ ನೋವು ಅನ್ನೋದು ಯಾಕೆ ಕಾಣಿಸ್ಕೊಳ್ಳುತ್ತೆ? ಇನ್ನು ಕೆಲವರಿಗೆ ನಾವು ನೋಡ್ತಾ ಹೋಗೋದಾದ್ರೆ ಒಂದು 30+ ಏಜ್ ಗ್ರೂಪ್ನವರಿಗೆ ಯಾವುದಾದ್ರೂ ವೆಯ್ಟ್ ಐಟಮ್ಸ್ನ ಕ್ಯಾರಿ ಮಾಡಿದ್ರು ಅಂತ ಹೇಳಿದ್ರೆ ಆಗ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಯಾಕೆ, ಯಾವ ರೀಸನ್? ಹೌದು, ಈಗ ನೀವು ಹೇಳಿದಾಗೆ ಕುತ್ತಿಗೆ ನೋವು ಭಾರಿ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದು ನೋವು ಎಂಬುದು ಕುತ್ತಿಗೆಯಲ್ಲಿ ಬರಲಿ, ಸೊಂಟದಲ್ಲಿ ಬರಲಿ, ಚೆಸ್ಟಲ್ಲಿ ಬರಲಿ, ಅಬ್ಡಮನ್ ಬರಲಿ, ಅದು ಮನುಷ್ಯನಿಗೆ ಒಂದು ಹೆದರಿಕೆ ಹುಟ್ಟಿಸ್ತದೆ. ಯೂಶಲಿ ಕುತ್ತಿಗೆ ನೋವು ಬಂದರೆ ಒಂದು ಹೆದರಿಕೆ ಆಗುತ್ತೆ, ಸೊಂಟ ನೋವು ಬಂದರೆ ಹೆದರಿಕೆ ಆಗುತ್ತೆ, ಚೆಸ್ಟಲ್ಲಿ ನೋವು ಬಂದರೆ ಇನ್ನೂ ತುಂಬ ಹೆದರಿಕೆ ಆಗುತ್ತೆ. ಸೊ ನೋವು ಬಂದಾಗ ಈ ಹೆದರಿಕೆ ಆಗೋದ್ರಿಂದ ಈಗ ಏನು ಮಾಡಬೇಕು ಅಂತ ಹೇಳಿದರೆ, ನೋವು ಯಾಕೆ ಬಂತು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಕುತ್ತಿಗೆ ನೋವು ಬಂದ ತಕ್ಷಣ ಇದು ಡೇಂಜರೋ ಅಥವಾ ಇದರಲ್ಲಿ ಏನೋ ತೊಂದರೆ ಇದೆಯೋ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕುತ್ತಿಗೆ ಅಂತ ಹೇಳಿದಾಗ ಎಲ್ಲ ಇಡೀ ಪೋರ್ಷನ್ ನಾವು ಕುತ್ತಿಗೆ ಅಂತ ಹೇಳ್ಬೋದು. ಎಲ್ಲಿ ನೋವು ಬಂದರೂ ಕುತ್ತಿಗೆ ಅಂತಲೇ ಹೇಳಿಬಿಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಈ ಸ್ಕಿನ್ನಲ್ಲಿ ನೋವು ಬಂದರೂ ಕುತ್ತಿಗೆ ನೋವು ಅಂತ ಹೇಳ್ಬೋದು, ಅಥವಾ ಈ ಮಸಲ್ಸ್ ಅಥವಾ ನಾವು ಎಂತ ಹೇಳ್ತೇವೆ ಮಾಂಸಖಂಡಗಳಲ್ಲಿ ನೋವು ಬಂದರೂ ಕುತ್ತಿಗೆ ಅಂತ ಹೇಳ್ಬೋದು. ಅದೇ ರೀತಿ ನಾವು ಈ ಚಿತ್ರದಲ್ಲಿ ತೋರಿಸಿದಾಗೆ ನಾವು ಮೂಳೆಗಳಿಂದಲೂ ನಾವು ಕುತ್ತಿಗೆ ನೋವು ಬರ್ಬೋದು. ಸೊ ಬೇರೆ ಬೇರೆ ಕಾರಣಗಳಿಂದ ನಾವು ಕುತ್ತಿಗೆ ನೋವು ಬರ್ಬೋದು. ಈಗ ಅದರಲ್ಲಿ ಹೆದರಿಕೆ ಹುಟ್ಟಿಸುವಂಥ ನೋವುಗಳು ಏನು ಅಂತ ಹೇಳಿದರೆ, ಓಕೆ ಈಗ ನೋವು ಬಂತು ಅಂತ ಹೇಳುವಾಗ ಏನೋ ಎಂದು ನಮ್ಮ ನರಕ್ಕೆ ಏನೋ ತೊಂದರೆ ಆಗಿದೆಯೋ, ನಂಬರ್ 1. ಸೊ ಕುತ್ತಿಗೆ ನೋವು ಅಂತ ಹೇಳಿದ್ರೆ ಖಾಲಿ ಕುತ್ತಿಗೆ ನೋವಿನಲ್ಲಿ ಬರೋದಿಲ್ಲ. ಕುತ್ತಿಗೆ ನೋವು ಬಂತು ಅಂತ ಹೇಳುವಾಗ ಈಗ ಕೆಲವರಿಗೆ ಏನಾಗುತ್ತೆ, ಕುತ್ತಿಗೆ ನೋವು ಬರುತ್ತೆ, ನಮಗೆ ಇಡೀ ಕೈಯಲ್ಲೆಲ್ಲ ನೋವು ಬರುತ್ತೆ ಅಂತ ಹೇಳುವಾಗ ನಮಗೆ ಇನ್ನೂ ಹೆದರಿಕೆ ಜಾಸ್ತಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅದು ಕುತ್ತಿಗೆ ನೋವು ಖಾಲಿ ಮೂಳೆ, ಸ್ಕಿನ್ನು ಅಥವಾ ಮಾಂಸಖಂಡಗಳಿಂದ ಬಂದಿಲ್ಲ, ಅದು ನಮ್ಮ ನರಗಳಿಂದ ತೊಂದರೆ ಬಂದಿರಬಹುದು ಅಂತ ನಮಗೆ ಹೆದರಿಕೆ ಆಗುತ್ತೆ. ಸೊ ಆ ಹೆದರಿಕೆಗೋಸ್ಕರ ಆಗ ಏನಾಗ್ತದೆ, ಓಕೆ ನಮಗೇನು ಸರ್ಜರಿ ಮಾಡಿಸ್ಕೊಳ್ಬೇಕಾ ಅಂತ ಹೇಳಬೇಕು. ಒಂದು ಮಾತು ಈಗ ನಾವು ಡಿಸ್ಕಷನ್ ಮಾಡೋದು ಏನು ಅಂತ ಹೇಳಿದ್ರೆ, ಎಲ್ಲ ಕುತ್ತಿಗೆ ನೋವು ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಆ ಕುತ್ತಿಗೆ ನೋವು ಬಂದಾಗ ನೀವು ಚಿತ್ರದಲ್ಲಿ ನೋಡ್ತೀರಿ, ಈಗ ನಾವು ಸಾಧಾರಣ ತಿಂಗಳಿಗೆ ಒಂದು 100ರಿಂದ 200 ಪೇಷಂಟ್ ನಾವು ಕುತ್ತಿಗೆ ನೋವು ಪೇಷಂಟ್ ನೋಡ್ತೇವೆ. ಈಗ ಮೊದಲನೇ ಸ್ಕ್ಯಾನಲ್ಲಿ ನೋಡಿದರೆ, ಅಲ್ಲಿ ಆ ಸ್ಕ್ಯಾನ್ ಪಿಕ್ಚರ್ ನೋಡಿದರೆ ಅಲ್ಲಿ ಕುತ್ತಿಗೆ ಫುಲ್ ನಾನು MRI ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಹೇಳ್ತೇವೆ, ಅಂದರೆ MRI ಟೆಸ್ಟ್ ಮಾಡ್ತೇವೆ. ಈಗ ಅದೇ ಇಮೇಜ್ ನೋಡ್ತಾ ಇದ್ದರೆ ನಮ್ಗೆ ಗೊತ್ತಾಗುತ್ತೆ, ಈಗ ಕುತ್ತಿಗೆ ಅದರಲ್ಲಿ ಕಾಣುತ್ತೆ. ಕುತ್ತಿಗೆ ಕಾಣುವಾಗ ಅದರ ಜೊತೆಗೆ ನಮಗೆ ಆ ಮೂಳೆಗಳು ಕಾಣುತ್ತೆ. ಆ ಮೂಳೆಗಳಂತೆ ಬಿಳಿಯಾಗಿ ಕಾಣುತ್ತೆ ನೋಡಿ ಆ MRIನಲ್ಲಿ. ಅದಕ್ಕೆ ಒಂದು ಫ್ಲೂಯಿಡ್ ಅಂತ ಹೇಳ್ತೇವೆ. ಫ್ಲೂಯಿಡ್ ಅಂದರೆ ಅದು ಲಿಕ್ವಿಡ್. ಅದರ ಮಧ್ಯದಲ್ಲಿ ಇನ್ನೊಂದು ಕಣ್ಣಾಗಿ ಒಂದು ಬ್ಲ್ಯಾಕ್ ಆಗಿ ಕಾಣುತ್ತೆ, ಅದಕ್ಕೆ ಸ್ಪೈನಲ್ ಕಾರ್ಡ್ ಅಂತ ಹೆಸರು. ಸೊ ಕುತ್ತಿಗೆ ಇರುತ್ತೆ, ಮೂಳೆಗಳಿರುತ್ತೆ, ಸ್ಪೈನಲ್ ಕಾರ್ಡ್ ಇರುತ್ತೆ. ಅದರ ನಾನು ಕಟ್ ಸೆಕ್ಷನ್, ಆ್ಯಕ್ಷಲ್ ಸೆಕ್ಷನ್ ಮಾಡಿ ತೋರಿಸಿದ್ದೇನೆ ಕಟ್ ಸೆಕ್ಷನಲ್ಲಿ. ಅದರಲ್ಲಿ ಕೂಡ ನೀವು ನೋಡ್ಬೋದು ಆ ಬಿಳಿಯಾಗಿ ಕಾಣಿಸುವಂತಹದ್ದು ಆ ನರಗಳ ಸುತ್ತಮುತ್ತ ಇರುವಂತಹ ಒಂದು ಫ್ಲೂಯಿಡ್, ಅದ ರಕ್ಷಣೆ. ಸೊ ಈ ರಕ್ಷಣೆಯಿಂದೆಲ್ಲ ಇದ್ದಾಗ ನಮಗೆ ಜಾಸ್ತಿ ನೋವು ನಮಗೆ ಈ ನರಗಳೆಲ್ಲ ಪ್ರೊಟೆಕ್ಷನ್ ಆಗಿರುತ್ತೆ. ಸೊ ನಾನು ಏನು ತಿಳಿಸ್ತೇನೆ ಅಂತ ಹೇಳಿದರೆ, ಕುತ್ತಿಗೆ ನೋವು ಎಂಬುದು ಕೇವಲ ಸ್ಕಿನ್ನು, ಮೂಳೆ ಅಥವಾ ಮಾಂಸಖಂಡಗಳಿಂದ ಬಂದಿರುವಂಥದ್ದಲ್ಲ, ಅದು ನರಗಳಿಂದಲೂ ಬಂದಿರ್ಬೋದು. ಆ ನರಗಳಿಂದ ಬಂದಿರುವಾಗ ನಮಗೆ ಹೆದರಿಕೆ ಆಗುತ್ತೆ, ನರಗಳಿಂದ ಬಂದಿದೆ ಅಂದರೆ ನರಗಳ ಮೇಲೆ ಪ್ರೆಷರ್ ಇದೆ, ಈ ಪ್ರೆಷರ್ ಹೀಗೆ ಬಿಟ್ಟುಬಿಟ್ರೆ ನಾಳೆ ನನ್ನ ಕೈ ಓಡಿಸ್ಲಿಕ್ಕೆ ಆಗೋದಿಲ್ವಾ, ಅಥವಾ ಮೈಕಲ್ಲಿ ನಮಗೆ ಪ್ಯಾರಾಲಿಸಿಸ್ ಆಗ್ಬೋದಾ ಅಂಥದ್ದೆಲ್ಲ ಹೆದರಿಕೆಗಳು ಬರಲಿಕ್ಕೆ ಶುರುವಾಗುತ್ತೆ. ಈಗ ಮುಂದಿನ ಚಿತ್ರ ಅವರು ತೋರಿಸಿದರೆ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಈ ಬ್ರೈನ್ನಿಂದ ನರಗಳು ನೋಡಿ, ಇನ್ನೊಂದು ಚಿತ್ರ ತೋರಿಸಿದ್ರು ನೋಡಿ. ಸೊ ಆ ಇನ್ನೊಂದು ಚಿತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ನಮಗೆ ಪ್ರಶ್ನೆ ಬರುತ್ತೆ ಏನಂತ ಹೇಳಿದರೆ, ನನಗೆ ಕುತ್ತಿಗೆ ನೋವಿದೆ, ನನಗೆ ಕೈಯಲ್ಲಿ ಜೋಮ್ ಬರುತ್ತೆ, ಟಿಂಗ್ಲಿಂಗ್
ಟಿಂಗ್ಲಿಂಗ್ ಸೆನ್ಸಸ್ ಬರುತ್ತೆ, ಏನೋ ಈ ಥರ ಆಗುತ್ತೆ ಅಂತ ಹೇಳುವಾಗ ಅದಕ್ಕೆ ಯಾಕೆ ಅಂತ ಹೇಳಿದರೆ ಈ ನರಗಳು ಈ ಬ್ರೈನಿಂದ ಬರೋ ನರಗಳು ಕುತ್ತಿಗೆಯಿಂದ ದಾಟಿ ಅಲ್ಲಿ ತೋರಿಸಿದೆ ನಾನು ಚಿತ್ರದಲ್ಲಿ, ಅವು ಏನಂತ ಮಾಡುತ್ತೆ, ಪ್ರತಿಯೊಂದು ನರ ಇಲ್ಲಿಂದಲೇ ಬರ್ತದೆ. ಸೊ ಇಲ್ಲಿ ಏನಾದರೂ ಒಂದು ನಮಗೆ ಒಂದು ನರದ ಮೇಲೆ ಪ್ರೆಷರ್ ಬಂದರೆ ಕೈಯಲ್ಲಿ ಎಲ್ಲಿಯಾದರೂ ನೋವು ಬರೋ ಚಾನ್ಸಸ್ ಇದೆ. ಈಗ ಅದಕ್ಕೆ ನಾನು ಕರೆಕ್ಟಾಗಿ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ಇವತ್ತಿನ ಡಿಸ್ಕಷನ್ ಏನಂತ ಹೇಳಿದರೆ, ನೋವಿದೆ, ನೋವು ಯಾಕೆ ಬಂದಿದೆ, ಆ ನೋವು ಯಾಕೆ ಬಂದಿದೆ ಅಂತ ತಿಳ್ಕೊಂಡ ಮೇಲೆ ಅದರಿಂದ ನಮಗೆ ಇನ್ನೂ ಡೇಂಜರ್ ಆಗ್ಬೋದಾ, ಅಥವಾ ಅದರಿಂದ ನಮಗೆ ನರಗಳೆಲ್ಲ ಕಂಪ್ರೆಷನ್ ಆಗಿ ಪ್ಯಾರಲಿಸಿಸ್ ಆಗ್ಬೋದಾ, ಇಂಥೆಲ್ಲ ತೊಂದರೆಗಳಿಗೆ ಉತ್ತರ ಕೊಡಲಿಕ್ಕೆ ಈ MRI ಸ್ಕ್ಯಾನು ಪ್ರಯೋಜನ ಆಗುತ್ತೆ. ಅಲ್ಲಿ ನೋಡಿ, ಈಗ ಒಂದು ಇಲ್ಲಿ ನರಗಳ ಈ ಮೂಳೆಗಳಿಗೂ ನಾವು ಒಂದು ನಂಬರ್ ಮಾಡ್ತೇವೆ, 1 2 3 4 5 6 7 ಅಂತ ನಂಬರ್ ಮಾಡ್ತೇವೆ. ಒಂದನೇ ನರ ಇಲ್ಲಿಗೆ ಮಾತ್ರ ಹೋಗುತ್ತೆ, ಎರಡನೇ ನರ ಇಲ್ಲಿ ಹೋಗುತ್ತೆ, ಮೂರನೇ ನರ ಇಲ್ಲಿಗೆ ಹೋಗುತ್ತೆ, ಐದನೇ ನರ ಇಲ್ಲಿ ಹೋಗುತ್ತೆ, ಆರನೇ ನರ ಇಲ್ಲಿಗೆಲ್ಲ ಹೋಗುತ್ತೆ, ಏಳನೇ ನರ ಇಲ್ಲಿಗೆ ಹೋಗುತ್ತೆ. ಸೊ ನಮಗೆ ಡಾಕ್ಟ್ರುಗಳಿಗೆ ಅದು ಎಲ್ಲಿ ಪ್ರೆಷರ್ ಬಂದಾಗ ಎಲ್ಲಿ ನೋವು ಬರುತ್ತೆ ಅಂತೇಳಿ MRIಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ನಾನು ಹೇಳಿದಲ್ಲ, ಸೊ ಇಲ್ಲಿ ಪ್ರೆಷರ್ ಬಂದಿದೆ, ಇಲ್ಲಿ ನೋವಿದೆ, ಇದನ್ನು ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೇವೆ. ಒಂದು ಪ್ರಾಬ್ಲಮ್ ಇದೆ, ನನಗೇನೋ ಸಿಂಪ್ಟಮ್ಸ್ ಇದೆ, ಆ ಸಿಂಪ್ಟಮ್ಸಿಗೆ ಹೆಚ್ಚಿನವರಿಗೆ ಈ ಥರ ಕುತ್ತಿಗೆ ನೋವು ಅಥವಾ ಕೈಯಲ್ಲಿ ಜೋಮ್ ಬರೋದು, ಕೈ ಎತ್ತಲಿಕ್ಕೆ ಆಗೋದಿಲ್ಲ, ಅಥವಾ ಇಲ್ಲಿ ನೋವು ಬರುತ್ತೆ ಅಥವಾ ಬೆರಳಲ್ಲಿ ನೋವು ಬರುತ್ತೆ ಅಂತ ಹೇಳುವಾಗ ಒಂದನೇದಾಗಿ ನಾವು ಅದು ಯಾಕೆ ನೋವು ಬಂದಿದೆ ಅಂತ ನೋಡಬೇಕಾಗತ್ತೆ. ಆ ಯಾಕೆ ನೋವು ಬಂದಿದೆ ಅಂತ ನೋಡಿದ ಕೂಡಲೇ ಓಕೆ, ನಿಮಗೆ ಇಲ್ಲಿ ನೋವಿದೆಯಾ, ಆ ಕಡೆ ಇಲ್ಲಿ ಅಲ್ಲಿ ಇರೋ ತೊಂದರೆ ಇದೆಯಾ ಅಂತ ನೋಡಬೇಕು. ನಿಮಗೆ ಭುಜದಲ್ಲಿ ನೋವಿದೆ ಆದರೆ ಇಲ್ಲಿ ತೊಂದರೆ ಬೇರೆ ಕಡೆ ಇದೆ ಅಂತ ಹೇಳಿದರೆ ಈ ತೊಂದರೆಯಿಂದಾಗಿ ಈ ನೋವು ಬಂದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇದನ್ನೇ ನಾನು ಇವತ್ತು ಹೇಳಲಿಕ್ಕೆ ಇರೋದು ನಿಮ್ಮ ಹತ್ರ. ಕುತ್ತಿಗೆ ನೋವು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ, ಅದು ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಖಾಲಿ ಪರೀಕ್ಷೆ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದು MRI ಸ್ಕ್ಯಾನ್ ಮಾಡಿದಾಗ ನಮಗೆ ಬೇರೆ ಬೇರೆ ಎಲ್ಲವನ್ನು ಕಣ್ಣಿಗೆ ಕಾಣುತ್ತೆ, ನರಗಳು ಕಾಣುತ್ತೆ, ಮೂಳೆಗಳು ಕಾಣುತ್ತೆ, ಅದು ಮತ್ತು ಆ ಫ್ಲೂಯಿಡ್ ಕಾಣುತ್ತೆ, ಮಸಲ್ಸ್ಗಳು ಕಾಣುತ್ತೆ, ಇನ್ನೊಂದು ಚಿತ್ರದಲ್ಲಿ ಎಲ್ಲವನ್ನು ನಮಗೆ ಕಾಣುತ್ತೆ. ಸೊ ಇದೆಲ್ಲ ಕಂಡು ಬಂದಾಗ ನಾವು ಕರೆಕ್ಟಾಗಿ ಹೇಳ್ಬೋದು, ನೋಡಿ ಇದು ಹೀಗೆ ಇದೆ, ಇದು ಸ್ವಲ್ಪ ಟೈಮ್ ಆದರೆ ಇದು ಹಾಗೆಯೇ ಸ್ವಲ್ಪ ನೀವು ವೆಯ್ಟ್ ಮಾಡಿದರೆ ಅಥವಾ ಏನೋ ಫಿಸಿಯೋಥೆರಪಿನ ಅದೇನನ್ನು ಮಾಡಿಬಿಟ್ರೆ ಅದು ನೋವು ಹೋಗ್ಬೋದು. ಅಥವಾ ಇನ್ನೊಂದು ಕಂಡೀಷನಲ್ಲಿ ಈ ಥರ ಇದು ಭಾರಿ ಡೇಂಜರಸ್ ಇದೆ, ನೀವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಲಿಕ್ಕೆ ನಮಗೆ ಈಸಿ ಆಗುತ್ತೆ. ಇದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಸೂಚನೆ, ನಾವು ಎಲ್ಲರಿಗೂ ಹೇಳುವಂತಹದ್ದು. ಕುತ್ತಿಗೆ ನೋವು ಅಂತ ಹೇಳಿಕೊಳ್ಳಿ ಹೆದರುವಂಥ ಅವಶ್ಯಕತೆ ಇಲ್ಲ, ಅದು ಯಾಕೆ ಬಂದಿದೆ ಅಂತ ಅವರಿಗೂ ಗೊತ್ತಿರುತ್ತೆ. ಈಗ ನಿಮಗೆ ಯಾಕೆ ಕುತ್ತಿಗೆ ಬರುತ್ತೆ, ನನಗೆ ಯಾಕೆ ಕುತ್ತಿಗೆ ಬರುತ್ತೆ, ಅಥವಾ ಒಂದು ರೋಗಿಗೆ ಯಾಕೆ ಕುತ್ತಿಗೆ ನೋವು ಬರುತ್ತೆ ಎಂಬುದು ಅವನಿಗೂ ಗೊತ್ತಿರುತ್ತೆ ಯಾಕೆ ಬಂದಿರುತ್ತೆ ಅಂತ. ಅದಂತ ಮತ್ತೆ ಹೇಳೋಣ ಅದು ಯಾಕೆ ಬರುತ್ತೆ ಅಂತ, ಅದು ದೊಡ್ಡ ಪ್ರಶ್ನೆ. ಯಾವುದೇ ನೋವು, ಯಾವುದೇ ತೊಂದರೆ, ಯಾವುದೇ ರೋಗ ಇದು ಮನುಷ್ಯನಿಗೆ ಯಾಕೆ ಬರುತ್ತೆ ಎಂಬುದು ಹೇಳೋದು ಇವತ್ತು ಖಾಲಿ 30-20 ನಿಮಿಷದಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಯಾಕೆ ಬರುತ್ತೆ ಅಂತ ಗೊತ್ತಿದ್ದ ಮೇಲೆ ನಾವು ಟೆಸ್ಟ್ ಮಾಡಿಬಿಟ್ಟು ಅದರಿಂದ ದೊಡ್ಡ ತೊಂದರೆ ಇದೆಯೋ ಇಲ್ವೋ ಅಂತ, ನಾನು ನಿನ್ನೆ ಹೇಳಿದ ಹಾಗೆ ಗುಡ್ ಬ್ಯಾಡ್ ಅಗ್ಲಿ ಅಂತ ಹೇಳ್ತೇವೆ. ಏನೋ ಒಂದು ತೊಂದರೆ ಇದೆ ಬಿಟ್ಟುಬಿಡೋಣ, ಒಂದು ಸಣ್ಣ ಲೈಪೋಮ, ಸಣ್ಣ ಕೂದಲು ಹೋಗುತ್ತೆ ಹಾಗೆ, ಅದನ್ನು ನಾವು ಬಿಟ್ಟುಬಿಡ್ಬೋದು. ಬ್ಯಾಡ್ ಅಂತ ಹೇಳಿದ್ರೆ ಏನೋ ತೊಂದರೆ ಇದೆ, ಇದನ್ನು ಹಾಗೆ ಬಿಟ್ಟುಬಿಡ್ಲಿಕ್ಕೆ ಆಗೋದ್ರೆ ಇನ್ನೊಮ್ಮೆ ಇನ್ನೂ ಟೆಸ್ಟ್ ಮಾಡ್ತೇನೆ. ಅಗ್ಲಿ ಅಂತ ಹೇಳಿದರೆ ನರದ ಮೇಲೆ ದೊಡ್ಡ ಪ್ರೆಷರ್ ಇದೆ, ಇದನ್ನು ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ಇಮಿಡಿಯೇಟ್ಲಿ ಏನಾದರೂ ಸರ್ಜರಿ ಮಾಡಬೇಕು, ಇದನ್ನು ಗುಡ್ ಬ್ಯಾಡ್ ಅಗ್ಲಿ ಅಂತ ನಾವು ಡಿವೈಡ್ ಮಾಡಿ ಈ MRI ಸ್ಕ್ಯಾನಿಂಗಿಂದ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗ್ತದೆ. ಓಕೆ ಡಾಕ್ಟರ್, ಈ ಕುರಿತಂತೆ ನಾವು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ನಿಮಗೂ ನೆಕ್ ಪೈನ್, ಕುತ್ತಿಗೆ ನೋವು ಏನಾದರೂ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ ನೀವು ಸಂಪರ್ಕ ಮಾಡಬೇಕು ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಆ ಸಂಖ್ಯೆಗೆ ಕರೆ ಮಾಡ್ಬೋದು. ಡಾಕ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಡಾಕ್ಟರ್, ಕುತ್ತಿಗೆ ನೋವಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈಗ ನಾವು ಒಂದು 60+ ಏಜ್ ಗ್ರೂಪ್ ಅವ್ರನ್ನ ಕನ್ಸಿಡರ್ ಮಾಡಿದ್ರೆ ಅವರಿಗೂ ಕೂಡ ನೆಕ್ ಪೈನ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಏನಾದರೂ ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಅಥವಾ ಮೊಬೈಲ್ ಯೂಸ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ನೆಕ್ ಪೈನ್ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಅಲ್ಲಿ ಹೇಗೆ ಲಿಂಕ್ ಅಂತ ಹೇಳಿ ಡಾಕ್ಟರ್? ಇದು ಒಂದು ಒಳ್ಳೆ ಪ್ರಶ್ನೆ. ಇದು ಭಾರಿ ಕಾಮನ್ ಇದೆ ಅಂತ ಹೇಳ್ಬೋದು. ಇದು ಇನ್ನೊಂದು ಚಿತ್ರ ನೀವು ನೋಡ್ತಾ ಬಂದಾಗೆ ಅಥವಾ ಎರಡನೇ ಅಥವಾ ಮೂರನೇ ಚಿತ್ರ ನೋಡ್ತಾ ಇದ್ದಾಗೆ ನಮಗೆ ನಾನು ಹೇಳಲಿಕ್ಕೆ ಬರುತ್ತೆ. ಈಗ ಈ ಚಿತ್ರದಲ್ಲಿ ನೋಡಿ, ಇದು ಭಾರಿ ಒಳ್ಳೆ ಚಿತ್ರ. ಇದು ಎರಡನೇ ಚಿತ್ರ ನೋಡಿ, ಇದನ್ನು ಸ್ಪಾಂಡೈಲೋಸಿಸ್ ಅಂತ ಹೇಳ್ತೇವೆ. ಮೊದಲನೇ ಚಿತ್ರದಲ್ಲಿ ನಾನು ನಾರ್ಮಲ್ ಸ್ಕ್ಯಾನ್ ತೋರಿಸಿದ್ದೇನೆ, ನಾರ್ಮಲ್ MRI ಚೆನ್ನಾಗಿರುವಂಥದ್ದು. ಎರಡನೇ ಚಿತ್ರ ನೋಡಿದರೆ ಆ ಎರಡನೇ ಚಿತ್ರದಲ್ಲಿ ಉದ್ದಕ್ಕೆ ಚಿತ್ರ ಕಾಣುತ್ತೆ ನೋಡಿ, ಅಲ್ಲಿ ಆ ನರಗಳ ಮಧ್ಯೆ ಇರುವಂಥ ಬಿಳಿಯಾದ ವಾಟರ್ ಕಾಣಿಸೋದಿಲ್ಲ ಯಾಕೆ. ಮತ್ತು ಅದೇ ರೀತಿ ಮೂರನೇ ಚಿತ್ರದಲ್ಲಿ ಹಳದಿ ಕಲರಲ್ಲಿ ತೋರಿಸಿದ್ದೇನೆ. ಹಳದಿ ಕಲರಲ್ಲಿ ಅಂದರೆ ಅದು ನಮ್ಮ ಫ್ಲೂಯಿಡ್, ರಕ್ಷಣೆ ಕೊಡುವಂಥ ಫ್ಲೂಯಿಡ್. ಸೊ ಇದು ಯಾವ ಡಿಸೀಸ್ ಅಂತ ಹೇಳಿದರೆ ಇದು ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಇಂಜುರಿ ಅಥವಾ ವೇರ್ ಆ್ಯಂಡ್ ಟೇರ್. ಈಗ
ನಾವು ಹೇಳಿದ ಹಾಗೆ ಒಂದು ಮನುಷ್ಯ ಇದು 4 ಕಾಲಲ್ಲಿ ನಡೆಯುವಂಥ ಒಂದು ಪ್ರಾಣಿ 2 ಕಾಲಲ್ಲಿ ನಡೀಲಿಕ್ಕೆ ಶುರು ಆದಮೇಲೆ ಈ ಕುತ್ತಿಗೆಗೆ ತುಂಬ ಇಂಪಾರ್ಟೆನ್ಸ್ ಬರುತ್ತೆ. ಸೊ ನಾವು ಕುತ್ತಿಗೆಯನ್ನು ನಾವು ಯೂಸ್ ಮಾಡದೇ ಬಂದರೆ ಅಥವಾ ಅದನ್ನು ಏನು ಹೇಳ್ತಾರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿರುದ್ಧವಾದ ರೀತಿಯಲ್ಲಿ ಅಥವಾ ನಮಗೆ ಏನು ಬೇಕು ಅಥವಾ ಸಡನ್ನಾಗಿ ಮೂವ್ಮೆಂಟ್ ಮಾಡುವಂಥದ್ದು ಅಥವಾ ಸಾಧಾರಣವಾಗಿ ಕುತ್ತಿಗೆಯಲ್ಲಿ ಮೂವ್ಮೆಂಟ್ ಮಾಡದೇ ಇದ್ದರೆ ಅದು ವ್ಯಾರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ದೇವರು ಯಾಕೆಂತ ಹೇಳಿದರೆ ದೊಡ್ಡ ಕುತ್ತಿಗೆ, ಎಲ್ಲ ಕಡೆ ತಿರುಗಾಡುವಂಥ ಕುತ್ತಿಗೆ, ಕೆಳಗೆ ಮೇಲೆ ಸೈಡಿಗೆ ಎಲ್ಲ ಕಡೆ ಪ್ರಾಣಿಗಳಿಗೆ ಆಗದಷ್ಟು ಮೂವ್ಮೆಂಟ್ ನಮ್ಮ ಮನುಷ್ಯನ ಕುತ್ತಿಗೆಯಲ್ಲಿದೆ. ಮನುಷ್ಯನ ಕುತ್ತಿಗೆ ಬೇರೆ ಪ್ರಾಣಿಗಳಿಂದ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಆ ಪ್ರಕೃತಿ ನಿಯಮವಾದಂಥ ಆ ಮೂವ್ಮೆಂಟ್ಗಳು ಚಲನವಲನಗಳು ಆಗದೇ ಇದ್ದಾಗ ವ್ಯಾರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ವ್ಯಾರ್ ಆ್ಯಂಡ್ ಟೇರ್ ಜಾಸ್ತಿ ಆದಾಗ ಏನಾಗುತ್ತೆ, ಬಾಡಿನಲ್ಲಿ ರಿಪೇರಿಟಿವ್ ಅಂತ ಹೇಳ್ತಾರೆ. ಈಗ ಒಂದಿದೆ ಏನು ಗೊತ್ತಾ, ಈ ಬಾಡಿನಲ್ಲಿ ಪ್ರತಿಯೊಂದು ಅಂಗಾಂಗಗಳಲ್ಲಿ ಏನು ತೊಂದರೆ ಬಂದರೂ ಕೂಡ ಸರ್ಜರಿ ಮಾಡಿ ಅದನ್ನೆಲ್ಲ ಸರಿಪಡಿಸುವಂಥ ಅವಶ್ಯಕತೆ ಇರುವುದಿಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಂದಕ್ಕೂ ಒಂದು ಹೀಲಿಂಗ್ ಮೆಕ್ಯಾನಿಸಮ್ ಅಂತ ಬಾಡಿನಲ್ಲೇ ಇರುತ್ತೆ. ಅದ್ರ ಬಗ್ಗೆ ನಾವು ಇನ್ನೂ ನಾವು ಡಿಸ್ಕಸ್ ಮಾಡೋಣ. ಯಾಕೆ ಪ್ರತಿಯೊಂದು ಜೀವಿನಲ್ಲೂ ಅದನ್ನೇ ಹೇಳ್ತೇನೆ ಸರ್ವೈವಲ್ ಮೆಕ್ಯಾನಿಸಮ್. ದೇವರು ಸೃಷ್ಟಿ ಮಾಡುವಾಗ ಒಂದು ಪ್ರಾಣಿ ಅಥವಾ ಒಂದು ಮನುಷ್ಯ ಅದು 100 ವರ್ಷ ಬದುಕಬೇಕಂತೇಳಿ ದೇವರು ಸೃಷ್ಟಿ ಮಾಡುತ್ತಾರೆ. ಅಂದರೆ ಅಷ್ಟು ಲೈಫ್ ಸ್ಪ್ಯಾನ್ ಕೊಟ್ಟಿರ್ತಾರಲ್ಲ, 20 ವರ್ಷ 30 ವರ್ಷ 40 ವರ್ಷ 50 ವರ್ಷ, ಅದೇ ರೀತಿ 70 80 90 ವರ್ಷ 100 ವರ್ಷ ಕೊಟ್ಟಿರ್ತಾರೆ. ಆ ಲೈಫ್ ಸ್ಪ್ಯಾನ್ ಒಂದು ಮನುಷ್ಯನಿಗಿರುತ್ತೆ. ಸೊ ಆ ಲೈಫ್ ಸ್ಪ್ಯಾನ್ಗೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ರಕ್ಷಣೆ, ಅಷ್ಟು ಹೀಲಿಂಗ್ ಮೆಕ್ಯಾನಿಸಮು, ಇಮ್ಯುನಿಟಿ ಅದೆಲ್ಲ ನಮಗೆ ನಡೀತಾ ಇರ್ತದೆ. ಸೊ ಯಾವಾಗ ನಮ್ಮ ಚಲನವಲನಗಳಲ್ಲಿ ಯಾವಾಗ ತೊಂದರೆ ಬರುತ್ತಾ ಆವಾಗ ಈ ಮೂಳೆಗಳು ಸವೆತ ಜಾಸ್ತಿ ಆಗಿಬಿಡುತ್ತೆ. ಸೊ ಈಗ ನಾವು ಹೇಳ್ಬೋದು, ಈಗ ನಾವು ಡಾರ್ವಿನ್ನ ವಿಕಾಸವಾದ ಅಂತ ಹೇಳ್ತೇವೆ. ಅಥವಾ ಏನು ಮಾಡ್ತೇವೆ, ಒಂದು ಪ್ರಾಣಿ, ಒಂದು ಮಂಗ ಅದು ಓಡಾಡ್ತಾ ಇರ್ತದೆ, ಅದರ ಬಾಲದ ಯುಟಿಲಿಟಿ ಅಥವಾ ಯೂಸ್ಫುಲ್ನೆಸ್ ಕಮ್ಮಿ ಆದ ಹಾಗೆ ಬಾಲ ಸಣ್ಣದಾಗ್ತಾನೇ ಬರ್ತದೆ, ಮನುಷ್ಯ ಆಗಿಬಿಡ್ತಾನೆ. ಅದೇ ರೀತಿ ಒಂದು ಜಿರಾಫೆ ಅದು ಟ್ರೈ ಮಾಡಿದಷ್ಟು ಮೇಲೆ ಹೋಗುತ್ತೆ. ಸೊ ಯಾವಾಗ ನಮ್ಮ ಮೂಮೆಂಟ್ಸು, ನಮ್ಮ ಕೆಲಸ ಕಾರ್ಯಕ್ರಮಗಳು ಕಮ್ಮಿ ಆದಷ್ಟು ಕುತ್ತಿಗೆಯ ನರಗಳು, ಕುತ್ತಿಗೆಯ ಮೂಳೆಗಳು ಸವಿತಾ ಬರ್ತದೆ. ಅದನ್ನು ನಾವು ಸ್ಪಾಂಡೈಲೋಸಿಸ್ ಅಂತ ಹೇಳ್ತೇವೆ. ಸವಿತಾ ಬಂದಾಗ ಏನಾಗುತ್ತೆ, ಆ ರಿಪ್ಯಾರೇಟಿವ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಜಾಸ್ತಿ ಮೂಳೆಗಳು ಹುಟ್ಕೊಳ್ತವೆ. ಈ ಮೂಳೆಗಳೆಲ್ಲ ಹೋಗಿಬಿಟ್ಟು ಈ ನರದ ಮೇಲೆ ಪ್ರೆಷರ್ ಆಗುತ್ತೆ. ಸೊ ಅದಕ್ಕೆ ನಾವು ಸ್ಪಾಂಡೈಲೋಸಿಸ್ ಅಂತ ಹೇಳ್ತೇವೆ. ಆ ಸ್ಪಾಂಡೈಲೋಸಿಸ್ ಅಂತ ನಾವು ನೋಡಿದಾಗ ನಂಬರ್ 1 ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಸ್ಪಾಂಡೈಲೋಸಿಸ್ ಇದೆ, ನೋವಿದೆ, ಕೈಕಾಲೆಲ್ಲ ಜೋಮ್ ಬರ್ಬೋದು, ಅದಕ್ಕೆ ಸರ್ಜರಿ ಅಗತ್ಯ ಇರುವುದಿಲ್ಲ. ಅದನ್ನು ನಾವು ಬೇರೆ ಬೇರೆ ವಿಧಾನಗಳಲ್ಲಿ ಅದನ್ನು ನಾವು ಕಮ್ಮಿ ಮಾಡುವಂಥ ಪ್ರಯತ್ನ ನೋಡಬೇಕು. ಈ ಸ್ಪಾಂಡೈಲೋಸಿಸ್ ಎಂಬುದು ಬಹಳ ಕಾಮನ್ನು. ಇದಕ್ಕೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತಾರೆ. ಕೆಲವರು ಬೆಲ್ಟ್ ಹಾಕೊಂಡು ಬಿಡ್ತಾರೆ. ಬೆಲ್ಟ್ ಹಾಕೊಂಡ್ಬಿಟ್ಟಾಗ ಏನಾಗುತ್ತೆ, ಪುನಃ ಈ ಮಸಲ್ಸ್ ಎಲ್ಲ ವೀಕ್ ಆಗಿಬಿಡುತ್ತೆ. ಈಗ ಎಲ್ಲ ಥರದಕ್ಕೆ ಒಂದೇ ನಾನು ಏನು ಹೇಳ್ತೇನೆ ಅಂತ ಹೇಳಿದೆ, ದೇವರು ಕೊಟ್ಟ ಪ್ರತಿಯೊಂದು ಅಂಗಾಂಗಗಳನ್ನು, ಮೂಳೆ ಆಗಲಿ, ಮಸಲ್ ಆಗಲಿ, ಕಣ್ಣಾಗಲಿ, ಕಿವಿ ಆಗಲಿ, ನಾವು ಅದನ್ನು ಯೂಸ್ ಮಾಡಿಕೊಂಡೇ ಇರಬೇಕು. ಅದು ಯೂಸ್ ಮಾಡದೇ ಇದ್ದರೆ, ಅದಕ್ಕೆ ಯುಟಿಲಿಟಿ ಇಲ್ಲದಿದ್ದರೆ, ಅದಕ್ಕೆ ಯೂಸ್ಫುಲ್ನೆಸ್ ಇಲ್ಲದೆ ಅದು ಸವಿತಾ ಹೋಗ್ತದೆ. ಅದು ಸವಿತಾ ಹೋದಾಗೆ ನಮ್ಮಲ್ಲಿ ಸವಿತಾ ಇದೆ ಅಂತೇಳಿ ಅದರಲ್ಲಿ ರಿಪೇರ್ ಕೆಲಸ ಸ್ಟಾರ್ಟೇ ಆಗುತ್ತೆ. ರಿಪೇರ್ ಕೆಲಸ ಜಾಸ್ತಿ ಆದಾಗ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆಲ್ಲದಕ್ಕೂ ಉತ್ತರ ಒಂದೇ, ಮನುಷ್ಯ ಅವನವನ ಕೆಲಸ ಅವನು ಶುದ್ಧತೆಯಿಂದ, ಅವನು ಆತ್ಮವಿಶ್ವಾಸದಿಂದ, ಪ್ರೀತಿಯಿಂದ ಅವನ ಕೆಲಸ ಮಾಡ್ತಾ ಇದ್ದ ಹಾಗೆ ಅವನಿಗೆ ಹೆಚ್ಚಿನ ಕಾಯಿಲೆಗಳನ್ನು ಬರುವುದನ್ನು ನಾವು ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಈ ಕುರಿತಾಗಿ ನಾವು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ರೇಣುಕಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಾ. ನಮಸ್ತೆ ರೇಣುಕಾ, ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳ್ತಾ ಐತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು, ಏನು ಕೇಳಬೇಕಿತ್ತು ಹೇಳಿ. ನನಗೆ ಕುತ್ತಿಗೆ ನೋವಿತ್ತು. ಓಕೆ. ಅದಕ್ಕೆ ಆಮೇಲೆ ತಲೆನೂ ನೋವಿದೆ ಸ್ವಲ್ಪ. ಹಿಂದ್ಗಡೆ ಬೆನ್ನ ಹತ್ರನೂ ನರ ನೋವು ಬರುತ್ತೆ. ಅದಕ್ಕೆ ಫೋನ್ ಮಾಡಿದೆ. ನಿಮ್ಮ ಏಜ್ ಎಷ್ಟಮ್ಮ? ಏಜು 64 ಡಾಕ್ಟರ್. 60? ಹಾಂ. ಮೈಯವ 64. ನಿಮ್ಮದು ವೆಯ್ಟು ಎಷ್ಟಮ್ಮ ಗೊತ್ತಿದೆಯಾ? ಗೊತ್ತಿಲ್ಲ. ಡಯಾಬಿಟಿಸ್ ಇದೆಯಾ? ಏನು ಇಲ್ಲ ಡಾಕ್ಟರ್. ನಾನು ಬೇರೆ ಯಾವ ಮಾತ್ರನೂ ತಗೋತಿಲ್ಲ. ಆಯುರ್ವೇದಿಕ್ ಜಾಸ್ತಿ ತೋರಿಸ್ತಿದ್ದೆ. ಅಲ್ಲಿ MRI ಸ್ಕ್ಯಾನಿಂಗ್ ಮಾಡ್ತಿದ್ರು. ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಇದೆ ನರದ್ದು, ಕುತ್ತಿಗೆ ಹತ್ರ, ಬೆನ್ನ ಹತ್ರ ಅಂತ ಹೇಳಿದ್ರು. ಸ್ವಲ್ಪ ದಿವಸ ಮಾತ್ರೆ ತಗೊಂಡೆ, ಕಡಿಮೆ ಆಯ್ತು ಅಂತ ಹಂಗೆ ಸುಮ್ಮನಾಗಿದ್ದೆ. ಇವಾಗ ಮತ್ತೆ ತಲೆಯಿಂದ ಕಾಲರು, ಕೈಯೆಲ್ಲ ಜೋಮ್ ಬರೋದು, ಆಮೇಲೆ ನೋವು ಬರೋದು, ಬೆಂಡಂಗ್ ಆಗೋದು, ಈ ಥರದ್ದೆಲ್ಲ ಐತೆ ಡಾಕ್ಟರ್.
ಆದರೆ ಈಗ ನೀವು ಎಲ್ಲ ಹೇಳಿದ್ದು ಕೇಳಿದ್ದೇನಮ್ಮ. ನಾನು ಈಗ ಈ ಟಿ ವಿನಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ನಾನು ನಿಮಗೆ. ಈಗ ನಿಮಗೆ MRI ಆಗಿದೆ, ಅದರಲ್ಲಿ ಸ್ವಲ್ಪ ಈ ಥರ ನರಗಳ ಮೇಲೆ ಸ್ವಲ್ಪ ಪ್ರೆಷರ್ ಇದೆ ಅಂತ ಅವ್ರು MRI ನೋಡಿ ಹೇಳಿರ್ಬೋದು. ಇನ್ನೂ ಸ್ವಲ್ಪ ಆ ಕುತ್ತಿಗೆ ನೋವು ಬಂದಿದೆ, ಸ್ವಲ್ಪ ಇನ್ನೂ ಏನು ಆ ಫಿಸಿಯೋಥೆರಪಿ ಆದಷ್ಟು ಮೆಡಿಸಿನ್ಸು ಟ್ಯಾಬ್ಲೆಟ್ಸು ಎಲ್ಲ ಕಮ್ಮಿ ಮಾಡಿ ಅಮ್ಮ. ಅದೆಲ್ಲ ಯಾವುದು ಅಗತ್ಯ ಇರೋದಿಲ್ಲ ಜಾಸ್ತಿಯಾಗಿ. ಸೊ ನಿಮ್ಮದು ನಾನು ಲಾಸ್ಟಿಗೆ ಈ ಪ್ರೋಗ್ರಾಮ್ ನೀವು ಎಂಡ್ ಮಾಡಿದಾಗ ನಾನು ಲಾಸ್ಟಿಗೆ ಒಂದು 5 ನಿಮಿಷ ಯಾವುದೆಲ್ಲ ನೀವು ಮೂಮೆಂಟ್ಸ್ ಮಾಡಬೇಕು, ಯಾವುದೆಲ್ಲ ಯೋಗಾಸನ ನಿಮಗೆ ಇಂಪಾರ್ಟೆಂಟು ಅದೆಲ್ಲ ನಾನು ಹೇಳ್ಕೊಡ್ತೇನೆ. ಸೊ ಸರ್ಜರಿ ಅಂತೂ ಅಗತ್ಯ ಇರೋದಿಲ್ಲ. ನೀವು ಮಾಡುವಂಥ ಕೆಲಸಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋಗಿ. ಮತ್ತು ಕುತ್ತಿಗೆ ನೋವು ಅಂತ ಮೊದಲನೇದಾಗಿ ಕುತ್ತಿಗೆ ನೋವಿದೆ ಅಂತ ನೀವು ಹೆದರಬೇಡಿ, ಯಾವತ್ತು ಧೈರ್ಯವಾಗಿರಿ. ಕುತ್ತಿಗೆ ಇದೆ, ಆಮೇಲೆ ಇಡೀ ಮೂಳೆಗೆ ಎಲ್ಲ ಅಲ್ಲಲ್ಲೇ ನೋವು ಬರ್ತಾ ಇರುತ್ತೆ ಯಾವಾಗಲೂ. ಓಕೆ, ಅದಕ್ಕೆ ನಾನು ನಿಮಗೆ ಹೇಳ್ತೇನೆ. ನಾನೀಗ ಲಾಸ್ಟ್ 5 ನಿಮಿಷ ಇರುವಾಗ ನಾನು ನಿಮಗೆ ಎಲ್ಲರಿಗೂ ಈಗ ಈ ಪ್ರಶ್ನೆಗಳು ಬರ್ತಾ ಇರ್ತದೆ, ಅದಕ್ಕೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೇನಮ್ಮ. ಓಕೆ, ಸರಿ ಆಯ್ತು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ನೆಕ್ ಪೇನ್ನ ಕುರಿತಂತೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಇನ್ನು 30 to 35 ಏಜ್ ಗ್ರೂಪ್ನವರಿಗೆ ಅಂತ ಬಂದಾಗ ಯೂಶಲಿ ಎಲ್ಲರೂ ಕೂಡ IT ಉದ್ಯೋಗಿಗಳಾಗಿರ್ತಾರೆ. ಅವರು ಹೆಚ್ಚೊತ್ತು ಲ್ಯಾಪ್ಟಾಪ್ನ ಯೂಸ್ ಮಾಡಲೇಬೇಕು, ಅನಿವಾರ್ಯ, ಆಗೋಲ್ಲ ಅಂತ ಹೇಳೋದಕ್ಕಂತೂ ಆಗೋದಿಲ್ಲ ನೆಕ್ ಪೇನ್ ಇದೆ ಅಂತ ಹೇಳಿ. ಸೊ ಅಂಥವರಿಗೆ ಏನು ಮಾಡಬೇಕು ಅಂತ ಹೇಳಿ, ಯಾಕೆ ಅವರಿಗೆ ಜಾಸ್ತಿ ಈ ರೀತಿ ನೆಕ್ ಪೇನ್ಗಳು ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಇದು ಈಗ IT ಅವರು ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ತುಂಬ ಟೈಮು ಕೂತ್ಕೊಂಡು ಕೆಲಸ ಮಾಡೋರಿಗೆ ಆಚೆ ಈಚೆ ಮೂಮೆಂಟ್ ಇಲ್ಲದೆ ಖಾಲಿ ಕಂಪ್ಯೂಟರ್ ನೋಡಿಕೊಂಡು ಹೀಗೆ ಕೆಲಸ ಮಾಡೋರಿಗೆ ಬರುವ ಒಂದು ದೊಡ್ಡ ಕಾಯಿಲೆ ಅಂತ ಹೇಳಿದರೆ ಈ ಸ್ಟ್ರೈಟನಿಂಗ್ ಆಫ್ ದ ಸರ್ವೈಕಲ್ ಸ್ಪೈನ್ ಅಂತ ಹೇಳ್ತೇವೆ ನಾವು. ಅದು ಸ್ಟ್ರೈಟ್ ಆಗಿಬಿಡುತ್ತೆ ಸ್ಪೈನು. ಅದಕ್ಕೊಂದು ಕರ್ವೇಚರ್ ಇದೆ. ಆ ಮೂರನೇ ಪಿಕ್ಚರಲ್ಲಿ ನಾನು ತೋರಿಸಿದ್ದೇನೆ ನಾನು. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸ್ಟ್ರೈಟ್ ನಮ್ಮ ಹತ್ರ ಎಲ್ಲ ಒಂದು ಕರ್ವೇಚರ್ ಈ ಥರ ಇರಬೇಕದು. ಈಗ ನೋಡಿ, ಇಲ್ಲಿ ನೋಡಿ, ಈ ಪಿಕ್ಚರ್ ಮೂರನೇ ಪಿಕ್ಚರಲ್ಲಿ ನಾನು ಸ್ಟ್ರೈಟನಿಂಗ್ ಅಂತ ನಾವು ಹೇಳಿದ್ದೇವೆ. ಮೊದಲನೇ ಪಿಕ್ಚರ್ ನೋಡಿ, ಅದು ಸ್ಪೈನ್ ಎಷ್ಟು ಸ್ಟ್ರೈಟ್ ಆಗಿದೆ ಆಯಿತಾ. ಎರಡನೇದಲ್ಲಿ ಅದು ನಾರ್ಮಲ್ ಇದೆ, ಮೂರನೇದಲ್ಲಿ ಇನ್ನೂ ಹೀಗೆ ಬಂಡಾಗಿದೆ. ಸೊ ಈ 3 ಪಿಕ್ಚರ್ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ಸ್ಟ್ರೈಟ್ ಆಗಿರುವಂಥದ್ದು ಸರ್ವೈಕಲ್ ಸ್ಪೈನು ಇದು ಬೇಸಿಕಲಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಈ ಸ್ನಾಯುಗಳ ತೊಂದರೆಯಿಂದ ಬರುತ್ತೆ ನಮಗೆ. ಈ ಹಿಂದುಗಡೆ ಸ್ನಾಯು ಇದೆಯಲ್ಲ, ಈಗ ನಮ್ಮ ಕುತ್ತಿಗೆ ಹೀಗೆ ಸ್ಟ್ರೈಟ್ ಆಗಲಿಕ್ಕೆ ಕಾರಣ ಈ ಮೂಳೆಗಳು ಮತ್ತು ಅದರ ಹಿಂದೆ ಇರುವಂಥ ಮಸಲ್ಗಳು. ಎದುರುಗಡೆ ನಮಗೆ ಯಾವ ಸ್ನಾಯುಗಳು, ಮಾಂಸಖಂಡಗಳು, ಮಸಲ್ಸ್ ಎದುರುಗಡೆ ಇರೋದಿಲ್ಲ. ಹೆಚ್ಚಿನ ಹಿಂದುಗಡೆ ಈ ಸ್ಪೈನನ್ನು ಸ್ಟ್ರೈಟ್ ಹೀಗೆ ಸ್ಪೈನಿಗೆ ಬೇಕಾದ ಅಲೈನ್ಮೆಂಟ್ ಬೇಕಾಗುವಾಗೆ ಇರುವಂತಹದ್ದು ಆ ಮಸಲ್ಗಳು. ಅದು ಏನಾಗುತ್ತೆ, ಕೆಲವೊಮ್ಮೆ ಅದು ಕಂಟ್ರಾಕ್ಟ್ ಆಗಿ ಮಸಲ್ ಸ್ಪ್ಯಾಸಮ್ ಅಂತ ಹೇಳ್ತಾರೆ. ಅದು ಒಂದೇ ನಮ್ಮನೆಯಲ್ಲಿ ಕೂತ್ಕೊಂಡು ಜಾಸ್ತಿ ಮೂವ್ಮೆಂಟ್ ಇಲ್ಲದೆ ಇದ್ದಾಗ ಅದು ಸ್ಪ್ಯಾಸಮ್ ಆಗಲಿಕ್ಕೆ ಹೋಗಿ ಈ ಇದು ಸ್ಟ್ರೇಟ್ ಆಗಿಬಿಡುತ್ತೆ. ಈ ಸ್ಟ್ರೇಟ್ ಆಗಿ ಬಿದ್ದಾಗ ಈ ನರಗಳು ಮತ್ತು ಈ ಸ್ಪೈನಲ್ ಕಾರ್ಡ್ ಮತ್ತು ಬೇರೆ ಬೇರೆ ಹೋಗುವ ನರಗಳು ಅವೆಲ್ಲ ಕರೆಕ್ಟಾಗಿರುತ್ತೆ. ತೊಂದರೆ ಮಾತ್ರ ಈ ಮಸಲ್ಗಳಲ್ಲಿ ಇರುತ್ತೆ. ಸೊ ಇದಕ್ಕೆ ಕೂಡ ಹಾಗೆ ನಾವು ಏನೋ ಸರ್ಜರಿ ಮಾಡಿ ಆ ನರಗಳ ಮೇಲಿರುವ ಪ್ರೆಷರ್ ಕಮ್ಮಿ ಮಾಡಲಿಕ್ಕೆಲ್ಲ ಹೋಗಬಾರ್ದು. ನೋವಿದೆ ಅಂತ ಹೇಳಿದ ಕೂಡಲೇ ನಾವು MRI ಮಾಡಿದ್ದೇವೆ, ಸ್ಟ್ರೈಟ್ ಆಗಿದೆ, ನರ ಸರಿ ಇದೆ, ಮೂಳೆ ಸರಿ ಇದೆ, ಏನಾಗಿದೆ ಅಂತ ಹೇಳಿದ್ರೆ ಮಸಲ್ಸ್ ಎಲ್ಲ ಗಟ್ಟಿಯಾಗಿ ಸ್ಟ್ರೈಟ್ ಆಗಿ ನಿಂತು ಬಿಟ್ಟಿದೆ. ನಾವು ಅದಕ್ಕೆ ಬೇಕಾದ ಎಕ್ಸಸೈಸು ಮಾಡಿಸ್ಬೇಕಾಗತ್ತೆ. ಸೊ ಇದು ಒಂದು ಕಾಮನ್ ಕಂಪ್ಲೇಂಟು. ಇದಕ್ಕೆ ನಾವು ಯಾವ ಸರ್ಜರಿನೂ ಅಗತ್ಯ ಇರೋದಿಲ್ಲ. ಇದಕ್ಕೆ ನಾವು ಕರೆಕ್ಟಾದ ಮೂವ್ಮೆಂಟ್ ಈಗ ನೆಕ್ಸ್ಟ್ ನಾನು ಲಾಸ್ಟ್ 5 ಮಿನಿಟ್ಸಲ್ಲಿ ಹೇಳ್ಕೊಡ್ತೇನೆ. ಓಕೆ ಡಾಕ್ಟರ್, ಈ ಕುರಿತಾಗಿ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಸತ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಸತ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ವಾಯ್ಸ್ ಕೇಳಿಸ್ತಾ ಇದೆಯಾ? ತುರುವೇಕೆರೆ ತಾಲೂಕು ಮಂಚೇನಹಳ್ಳಿ. ಸ್ವಲ್ಪ ಜೋರಾಗಿ ಮಾತನಾಡಿ. ತುರುವೇಕೆರೆ ತಾಲೂಕು ಮಂಚೇನಹಳ್ಳಿ. ಓಕೆ, ಡಾಕ್ಟರ್ ಇದ್ದಾರೆ, ಏನು ಪ್ರಾಬ್ಲಮ್ ಹೇಳಿ. ಹೇಳ್ತೀನಿ. ಕಾಲು ತುಂಬಾನೇ ಹಿಂದಿ ನೋವು ಸಹ ಕೇಳಿಸ್ತಿದ್ಯಾ? ಪಾದ ನೋವು. ಹೇಳಿ ಅಮ್ಮ. ಪಾದ ನೋವು. ಮತ್ತೆ ಹಿಂದಗಡೆ ಹಿಂದಿ ತುಂಬಾನೇ ಪಾದ ನೋವು ಆಗ್ತಾ ಇದೆ. ಮೆಡಿಸಿನ್ ಎಲ್ಲ ತಗೊಂಡಿದ್ವಿ, ಆದ್ರೂ ಹುಷಾರೇ ಆಗಿಲ್ಲ ಸರ್. ಈಗ ಹಿಂದಿ ನೋವು, 2 ಕಾಲು ನೋವು. 2 ಕಾಲು ನೋವು. ಓಕೆ. ಓಕೆ, ಈಗ ಆಯ್ತಮ್ಮ. ಈಗ ನೀವು ಮಾತಾಡಿದ್ದು ಕೇಳಿಸ್ತಾ ಇದ್ದೇನೆ ನಾನು. ಜಾಸ್ತಿ ನೀವು ಮಾತಾಡಿದ್ದು ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇಲ್ಲ. ಆದರೆ ನೀವು ಹೇಳಿದಷ್ಟು ಪ್ರಶ್ನೆಗೆ ಉತ್ತರ ಈಗ ಕೊಡ್ತೇನೆ. ಈಗ 2 ಕಾಲು ಅಂದರೆ ಪಾದ ನೋವು ಅಂತ ಹೇಳ್ತೀರಮ್ಮ ನೀವು. ಈ ಕಾಲು ನೋವು ಮತ್ತು ಈ ಪಾದ ನೋವು ಹೆಚ್ಚಾಗಿ ಈ ಮೂಳೆಗಳು ಅಥವಾ ನರಗಳಿಂದ ಬಂದಿರೋದಿಲ್ಲ. ಅದು ಬೇರೆ ಬೇರೆ ಕಾರಣಗಳಿಂದ ಬಂದಿರುತ್ತೆ. ಪಾದ ನೋವು ಯಾಕೆ ಬಂದಿರುತ್ತೆ ನಾನು ನಿಮ್ಮ ಹತ್ರ ಹೀಗೆ ಹೇಳಿದ್ರಿಂದ ನಂಗೆ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ನೀವು ಬ್ಲಡ್ ಪ್ರೆಷರು, ಡಯಾಬಿಟೀಸು ಇದೆಲ್ಲ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅದು ಅದೇನಿದೆಯಮ್ಮ?
ಅವೇನು ಇಲ್ಲ ಸರ್. ಅದೇನು ಇಲ್ಲ. ಹಾಗಾದರೆ ಪಾದ ನೋವು ಸಾಧಾರಣ ಬಂದುಬಿಡುತ್ತೆ. ಅಂದರೆ ಈ ಪಾದ ನೋವುಗಳಿಗೆ ಬೆಸ್ಟ್ ಟ್ರೀಟ್ಮೆಂಟ್ ನಾನು ಮತ್ತೆ ಹೇಳ್ತೇನೆ. ಇದಕ್ಕೆ ಫುಟ್ ಸೋಕಿಂಗ್ ಅಂತ ಹೇಳ್ತಾರೆ. ಏನು ಮಾಡಬೇಕು, ಎರಡೂ ಕಾಲನ್ನು ಸ್ವಲ್ಪ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ವಾರಕ್ಕೆ ಒಂದು 2-3 ದಿವಸ ಇಟ್ಕೊಂಡು ಕೂತ್ಕೊಳ್ಳಿ ಅಮ್ಮ. ಹೆಚ್ಚಿನ ನಿಮಗೆ ಬ್ಲಡ್ ಪ್ರೆಷರು, ಹೈಪರ್ ಟೆನ್ಷನ್ ಮತ್ತು ಡಯಾಬಿಟೀಸು ಮತ್ತು ಬೇರೆ ಕಾಯಿಲೆ ಏನೂ ಇಲ್ಲದ್ರೆ ಸ್ವಲ್ಪ ಬಿಸಿ ನೀರು ಒಂದು ಬಕೆಟಲ್ಲಿ ಅದರ 2 ಕಾಲಲ್ಲಿ ಇಡಬೇಕು. ಆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ನೀರಲ್ಲಿ ಒಂದು 10-15 ನಿಮಿಷ ಇಟ್ಕೊಂಡು ಕೂತ್ಕೊಂಡ್ರೆ ಹೆಚ್ಚಿನ ಪಾದದ ನೋವು ಹೋಗುತ್ತೆ. ಇದು ನಿಮಗೆ ನಾನು ಈಗ ಒಂದು ಅರ್ಜೆಂಟಿಗೆ ನಾನು ನಿಮಗೆ ಹೇಳೋದು, ಆದರೂ ನಮಗೆ ನೋಡಿಬಿಟ್ಟು ಬಾಕಿದೆಲ್ಲ ಟೆಸ್ಟ್ ನೋಡಿಬಿಟ್ಟು ನಾನು ಕರೆಕ್ಟಾಗಿ ಹೇಳಲಿಕ್ಕಾಗತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು 68 ಏಜ್ ಗ್ರೂಪ್ನವರಿಗೆ ನಾವು ನೋಡ್ತಾ ಹೋಗೋದಾದರೆ ಸಿವಿಯರ್ ಆಗಿ ನೆಕ್ ಪೇನ್ ಉಂಟಾದ ಸಂದರ್ಭದಲ್ಲಿ ಅವರಿಗೆ ಫಿಂಗರ್ಗಳು ಕೂಡ ಒಂದು ರೀತಿ ಆಗಲಿ ನೀವು ಹೇಳ್ತಾ ಇದ್ರಿ ಸೆನ್ಸ್ಲೆಸ್ ಅನ್ನುವಂಥ ಫೀಲ್ ಆಗುತ್ತೆ, ಹಾಗೆ ವಾಕ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಹೀಗೆ ಕಂಟಿನ್ಯೂ ಆಗ್ತಾ ಇದ್ದಾಗ ಈವನ್ ಶರ್ಟ್ ಬಟನ್ ಹಾಕೋದು ಕೂಡ ಅವ್ರಿಗೆ ಆಗೋದಿಲ್ಲ, ತುಂಬ ಡಿಫಿಕಲ್ಟಿ ಅನ್ನುವಂಥ ಫೀಲ್ ಆಗುತ್ತೆ. ಏನು ಹೇಳ್ತೀರಾ ಡಾಕ್ಟರ್? ಇದು ಈಗ ಇದರಲ್ಲಿ ಈಗ ಪೇನ್ ಅಂತ ಹೇಳಿದರೆ ನಾವು ಫಸ್ಟಿಗೆ ನಾವೆಂತ ಹೇಳ್ತೇವೆ ಅಂತ ಹೇಳಿದರೆ, ಈಗ ಸ್ಪೈನ್ ಇದೆ, ಸ್ಪೈನ್ಗಳ ಮಧ್ಯೆ ಡಿಸ್ಕ್ ಇದೆ, ಡಿಸ್ಕ್ ಹರ್ನಿಯೇಷನ್ ಆಗುತ್ತೆ. ಈಗ ಇದರಲ್ಲಿ ತೋರಿಸಿದ್ದೇವೆ ನಾವು. ಸ್ಪೈನ್ಗೆ ಈಗ ನಾವು ಮೂಳೆ ಇದೆ, ಮೂಳೆಗಳ ಮಧ್ಯೆ ಬಿಳಿ ಕಾಣುವಂಥಕ್ಕೆ ಡಿಸ್ಕ್ ಅಂತ ಹೇಳ್ತೇವೆ. ಡಿಸ್ಕ್ ಹರ್ನಿಯೇಷನ್ ಆದಾಗ ನರಗಳ ಮೇಲೆ ಪ್ರೆಷರ್ ಬರುತ್ತೆ, ಅಲ್ಲಿ ನೋವು ಬರುತ್ತೆ. ಎರಡನೇ ಚಿತ್ರದಲ್ಲಿ ನಾವು ನೋಡಿದರೆ ಆ ಡಿಸ್ಕ್ಗಳೆಲ್ಲ ಬಿಳಿಯಿದ್ದ ಡಿಸ್ಕ್ಗಳೆಲ್ಲ ಕಪ್ಪಾಗಿ ಬಿಟ್ಟು ನರದ ಮೇಲೆ ತುಂಬ ಪ್ರೆಷರ್ ಕೊಡ್ತಾ ಇದೆ. ನರದಲ್ಲೂ ಸ್ವಲ್ಪ ಚೇಂಜಸ್ಸು ಕಾಣುತ್ತೆ. ಸೊ ನಮಗೆ ಏನಂತ ನಾನು ಹೇಳೋದು ಅಂತ ಹೇಳಿದರೆ, ನಮಗೆ ಈಗ ಬೋನ್ ಪೇಯ್ನ್ ಇದೆ, ಡಿಸ್ಕ್ ಹರ್ನಿಯೇಷನ್ ಇದೆ. ಬೋನ್ ಪೇಯ್ನಿಗೆ ನಾನು ಸರ್ಜರಿ ಬೇಡ, ಏನು ತೊಂದರೆ ಇಲ್ಲ, ಹೋಗುತ್ತೆ ಅಂತ ಹೇಳ್ತೇನೆ. ಡಿಸ್ಕ್ ಹರ್ನಿಯೇಷನು ಅದು ಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಟೈಮಿಂದ ಬರ್ತಾ ಇದ್ದರೆ ಅದನ್ನು ನಾವು ಇಗ್ನೋರ್ ಮಾಡ್ಬೋದು. ಈಗ ಬೋನ್ಗಳು, ಡಿಸ್ಕ್ಗಳು ಎಲ್ಲ ಹಿಂದೆ ಬಂದು ಆ ನರಗಳ ಮೇಲೆ ಪ್ರೆಷರ್ ಕೊಟ್ಟು ನರದಲ್ಲಿ ಅಂದರೆ ಸ್ಪೈನಲ್ ಕಾರ್ಡಲ್ಲಿ ಸ್ವಲ್ಪ ಚೇಂಜಸ್ ಬಂದಾಗ ನಮಗೆ ಈ ಕೈಕಾಲು ಮೂಮೆಂಟ್ಗಳಲ್ಲಿ ತೊಂದರೆ ಆಗುತ್ತೆ. ಆಯಿತಾ, ಕೈಕಾಲು ಮೂಮೆಂಟ್ ಮಾಡಲಿಕ್ಕಾಗೋದಿಲ್ಲ, ಬಟನ್ ಹಾಕ್ಲಿಕ್ಕಾಗೋದಿಲ್ಲ, ಇದೆಲ್ಲ ತೊಂದರೆ ಬರುತ್ತೆ. ಇದನ್ನು ನಾವು ಸ್ವಲ್ಪ ಸ್ಟಡಿಯಾಗಿ ಕರೆಕ್ಟಾಗಿ MRIಯಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಅದನ್ನು ನಾವು ಇಗ್ನೋರ್ ಮಾಡಲಿಕ್ಕಾಗೋದಿಲ್ಲ. ಈ ಗುಡ್ ಬ್ಯಾಡ್ ಅಗ್ಲಿ ಅಂತ ನಾನು ಹೇಳಿದೆಲ್ಲ, ಇದು ಆ ಅಗ್ಲಿ ಅಂತ ಹೇಳುವ ಕಂಡೀಷನಿಗೆ ಬರುತ್ತೆ. 1000 ಜನರನ್ನು ನೋಡಿದರೆ ಅದರಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ಈ ಥರ ತೊಂದರೆ ಕಾಣಿಸುತ್ತೆ. 1000 MRI ಮಾಡಿಬಿಟ್ರೆ 1000ರಲ್ಲಿ 1 ಅಥವಾ 2 ಅಂದರೆ 0.002% ಅಷ್ಟು ಜನಕ್ಕೆ ಕಾಣ್ಬೋದು. ಅದು ಕಂಡಾಗ ನಾವು ಇಮಿಡಿಯೇಟಾಗಿ ಏನಾದರೂ ಸರ್ಜರಿನೋ ಏನಾದರೂ ಮಾಡಿ ಆ ಪ್ರೆಷರ್ ಕಮ್ಮಿ ಮಾಡುವಂಥ ಚಿಕಿತ್ಸೆಗಳನ್ನು ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ಅಂಥೇಳಿ ನಾವು ಮಾತನಾಡ್ತಾ ಹೋಗೋದಾದರೆ, ಒಂದು 40 to 48 ಇಯರ್ಸ್ ಏಜ್ ಫ್ಯಾಕ್ಟರ್, ಯಾವುದಾದ್ರೂ ಮಹಿಳೆಗೆ ಮೈನರ್ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ, ರಿಪೋರ್ಟ್ ಎಲ್ಲ ಓಕೆ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಬಟ್ ನೆಕ್ಸ್ಟ್ ಏನಾದರೂ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ? ಜೊತೆಗೆ ಎಲ್ಲದಕ್ಕೂ ಕೂಡ ನಾವು ಆಗಲೇ ಮೆನ್ಷನ್ ಮಾಡಿರೋ ಹಾಗೆ ಸರ್ಜರಿ ಅನ್ನೋದು ಬೇಕಾಗಿರೋದಿಲ್ಲ. ಸರ್ಜರಿ ಎಟ್ ವಾಟ್ ಪಾಯಿಂಟ್ ಆಫ್ ಟೈಮ್ ಬೇಕಾಗತ್ತೆ? ಸೊ ಇದಕ್ಕೆ ನೀವೇನು ಹೇಳ್ತೀರಾ, ಪ್ರಿವೆಂಟಿವ್ ಮೆಷರ್ಸ್ ಅಂತ? ಹೌದು, ಅದೇ 4ನೇ ಚಿತ್ರ ಅಲ್ಲಿ ನೋಡಿದ್ರು. ಇದರಲ್ಲಿ ನಾವೀಗ ಈ ಚಿತ್ರದಲ್ಲಿ ನಮಗೆ ಈಗ ಒಂದು ಏಟು ಬಿತ್ತು ಅಂತ ಹೇಳೋಣ. ಒಂದು ಏಟು ಬಿತ್ತು, ಕುತ್ತಿಗೆ ನೋವಾಯಿತು ಅಂತ ಹೇಳುವಾಗ ಅಗೇನ್ ತುಂಬಾ ಹೆದರಿಕೆ ಆಗುತ್ತೆ ನಮಗೆ. ಸೊ ಏನಾದರೂ ಆಗಿದೆ ನೋಡಿ, ಈ ಥರ ಏನಾಗುತ್ತೆ ಒಂದು ಪಿಕ್ಚರ್, ಎರಡನೇ ಪಿಕ್ಚರ್. ಒಂದನೇ ಪಿಕ್ಚರಲ್ಲಿ ನಾರ್ಮಲ್ ಸ್ಪೈನ್ ತೋರಿಸಿದ್ದೇನೆ. ಎರಡನೇ ಪಿಕ್ಚರ್ಲಿ ಸ್ವಲ್ಪ ಅದು ಅಲೈನ್ಮೆಂಟು, ಒಂದೊಂದು 2 ಬೋನ್ ಹಿಂದೆ ಬಂದುಬಿಟ್ಟು ನರಗಳ ಮೇಲೆ ಪ್ರೆಷರ್ ಕೊಟ್ಟಿರೋದು ನೋಡಿರ್ತೇನೆ ನಾನು. ಸೊ ಇದನ್ನು ನೋಡಿದಾಗ ಸ್ವಲ್ಪ ಅದು ಆಚೆ ಈಚೆ ಅಲ್ಲಾಡಿರ್ತದೆ, ಒಂದು ಮೂಳೆಗಳ ಮೇಲೆ ಇನ್ನೊಂದು ಅಲ್ಲಾಡಿಕೊಂಡು ಸ್ವಲ್ಪ ಪ್ರೆಷರ್ ಬರುತ್ತೆ. ಅದನ್ನು ನಾವು MRI ಮಾಡಿ ನೋಡಿದಾಗ ನಮಗೆ ಏನು ಕಾಣುತ್ತೆ, ಇದು ಏನು ಅದು ಅಲ್ಲಿ ಕೂಡ ನಾವು ಹೇಳ್ಬೋದು ಗುಡ್ ಬ್ಯಾಡ್ ಆಗಲಿ, ಇದು ಏನು ಸ್ವಲ್ಪ ಸ್ಲಿಪ್ ಆಗಿದೆ, ತೊಂದರೆ ಇಲ್ಲ, ಸ್ವಲ್ಪ ಬಿಟ್ಟರೆ ಸರಿ ಆಗುತ್ತೆ ಅಂತ ಹೇಳ್ಬೋದು. ಬ್ಯಾಡ್ ಅಂತ ಹೇಳಿದ್ರೆ ಇಲ್ಲ, ಇದು ಹಾಗೆ ಬಿಟ್ಟರೆ ಸರಿ ಆಗೋದಿಲ್ಲ, ಸ್ವಲ್ಪ ಹೊತ್ತು ಇಮೊಬಿಲೈಸ್ ಮಾಡಿ ಅದನ್ನು ಪೇಷಂಟನ್ನು ಇಟ್ಬಿಡಬೇಕು ಅಂತ ಹೇಳ್ಬೋದು. ಅಗ್ಲಿ ಅಂತ ಹೇಳಿದರೆ ಇದು ತುಂಬ ಹಿಂದೆ ಬಿದ್ದು ಬಿಟ್ಟಿದೆ, ನರದ ಮೇಲೆ ತುಂಬ ಪ್ರೆಷರ್ ಬಂದಿದೆ. ಈಗ ನಾನು 4ನೇ ಪಿಕ್ಚರಲ್ಲಿ ತೋರಿಸ್ತೇನೆ. ಅಲ್ಲಿ ನರಗಳ ಮೇಲೆ ಬ್ರೈನ್ ಕಾಣುತ್ತೆ, ಕೆಳಗೆ ನರ ಕಾಣುತ್ತೆ, ಮಧ್ಯದ ಪೋರ್ಷನಲ್ಲಿ ನರಗಳು ಕಾಣ್ತಾನೆ ಇಲ್ಲ, ಸ್ಪೈನಲ್ ಕಾರ್ಡ್ ಕಾಣೋದಿಲ್ಲ. ಸೊ ಆವಾಗ ಇದು ಏನೋ ನರಗಳ ಮೇಲೆ ತುಂಬ ಪ್ರೆಷರ್ ಇದೆ, ಅಥವಾ 2-3 ಬೋನ್ ಮೂಳೆ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ, ಅದು ತನ್ನಷ್ಟಕ್ಕೆ ಹೀಲ್ ಆಗುವಂಥದ್ದಲ್ಲ, ಇದಕ್ಕೆ ಹೋಗಿ ನಾವು ಏನಾದರೂ ಪಿನ್ನೋ ಏನಾದರೂ ಹಾಕಿ ಫಿಕ್ಸ್ ಮಾಡಬೇಕಾಗತ್ತೆ ಎಂಬುದು ನಮಗೆ ಗೊತ್ತಾಗುತ್ತೆ. ಆದರೆ ಹೆಚ್ಚಿನ ನೆಕ್ ಇಂಜುರಿಯಲ್ಲಿ ಖಾಲಿ ಮೂಳೆಗಳಿಗೆ ಅಥವಾ ಕೆಲವು ಬೋನ್ಗಳಿಗೆ ತೊಂದರೆ ಆಗಿರುತ್ತೆ. ಅದಕ್ಕೆ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದು ನಮಗೆ MRIಯಲ್ಲಿ ಗೊತ್ತಾಗಿಬಿಡುತ್ತೆ. ಸೊ ನಮಗೆ ಇಂಜುರಿ ಆಯಿತು, ನೋವು ಬಂತು, ಜೋಮ್ಗೋಮೆಲ್ಲ ಬಂದುಬಿಟ್ರೆ MRI ಮಾಡ್ಕೊಳ್ಳೇಬೇಕು. ಯಾಕಂತೇಳಿದ್ರೆ ಅಲ್ಲಿ ನರದ ಮೇಲೆ ಏನೋ ತೊಂದರೆ ಆಗಿದೆ ಅಂತ ನೋಡಲಿಕ್ಕೆ. ಓಕೆ ಡಾಕ್ಟರ್, ಇನ್ನು 50 ಏಜ್ ಫ್ಯಾಕ್ಟರ್ನ ನಾವು ಕನ್ಸಿಡರ್ ಮಾಡೋದಾದರೆ ಅವರಿಗೂ ಕೂಡ ನೆಕ್ ಪೇಯ್ನ್ ಇರುತ್ತೆ, ಇನ್ನು ಫೀವರ್ ಅಂತ ಬರುತ್ತೆ, ಅಥವಾ ವೆಯ್ಟ್ ಲಾಸ್ ಆಗಿಬಿಡ್ತಾರೆ. ಸೊ ಇದು ಯಾವ ಸಿಚುಯೇಷನಲ್ಲಿ ಇದನ್ನು ಟ್ಯಾಕಲ್ ಮಾಡೋದು ಹೇಗೆ ಡಾಕ್ಟರ್?
ಇದು ಭಾರಿ ಡೇಂಜರಸ್ ಸಿಚುವೇಶನ್ ಅಂತ ಹೇಳ್ಬೋದು. ಗುಡ್ ಬ್ಯಾಡ್ ಅಗ್ಲಿ ಅಂತ ಹೇಳಿದಲ್ಲಿ ನಾನು ಇದನ್ನು ಅಗ್ಲಿ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಕುತ್ತಿಗೆ ನೋವು ಬರುತ್ತೆ, ಆಗಾಗ ಜ್ವರ ಬರುತ್ತೆ, ಊಟ ತಿಂಡಿ ಸೇರೋದಿಲ್ಲ, ವೆಯ್ಟ್ ಲಾಸ್ ಆಗುತ್ತೆ. ಇದು ತುಂಬ ಟೈಮ್ ಇದೆ ಅಂತ ಹೇಳುವಾಗ ಇದು ಭಾರಿ ಒಂದು ಸೀರಿಯಸ್ ಕಂಡೀಷನ್ ಅಂತಲೇ ಹೇಳ್ಬೋದು. ಇದು ನಾನು ಹೇಳಿದೆ 1000ದಲ್ಲಿ 1 2 ಅಂತ, ಇದು 10,000ದಲ್ಲಿ ಇಬ್ಬರಿಗೆ ಇರುವಂಥ ಪ್ರಶ್ನೆ ಆಯಿತಾ. ಆದರೂ ನಾವು MRI ಮಾಡಿ ನೋಡ್ತೇವೆ, ಯಾಕೆಂದರೆ ಇದು ಇಲ್ಲ ಅಂತ ನಾನು ಹೇಳಬೇಕು. ಇದೆಯೋ ಇಲ್ವೋ ಅಂತ ನೋಡ್ಬೇಕಾದ್ರೆ ನಾನು MRI ನೋಡಿ ಹೇಳಬೇಕಾಗತ್ತೆ. ನೋಡಿ ಇಲ್ಲಿ ನೋಡಿದ್ದೇನೆ, ನೋಡಿ 5ನೇ ಪ್ರಶ್ನೆ, ಇದು TB ಅಂತ ಹೇಳಿದ್ದೇನೆ, ಟ್ಯೂಬರ್ಕ್ಯುಲೋಸಿಸ್ ಅಂತ ನಾವು ಬರೆದಿದ್ದೇವೆ. ಅಂದರೆ ಇದು ಟ್ಯೂಬರ್ಕ್ಯುಲೋಸಿಸ್ ಆಫ್ ದ ಸ್ಪೈನು. ಈ ಸ್ಪೈನ್ ಟ್ಯೂಬರ್ಕ್ಯುಲೋಸಿಸ್ ಆದಾಗ, TB ಆದಾಗ ಮೂಳೆಗಳೆಲ್ಲ ಸವಿದುವುದು ಬಿಡಿ, ಅದು ಡಿಸ್ಟ್ರಾಯ್ ಆಗಿ ನಾಶವಾಗಿ ಹೋಗುತ್ತೆ. ನಾಶವಾಗಿ ಹೋಗಿ ಎಲ್ಲ ಕ್ಯೂ ತುಂಬಿಕೊಂಡಿರುತ್ತೆ. ಆ ಕ್ಯೂ ಎಲ್ಲ ಹೋಗಿಬಿಟ್ಟು ಈ ನರಗಳ ಮಧ್ಯೆ ಹೋಗಿಬಿಟ್ಟು ನರಗಳಿಗೆ ತುಂಬ ತೊಂದರೆ ಕೊಡುತ್ತೆ. ಇದನ್ನು ನಾವು ಹಾಗೆ ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ. ನಾನು ಎಷ್ಟೋ ನಿಮಗೆ ಹೇಳಿದೆ, 100ರಲ್ಲಿ 1 ಪೇಷಂಟು, 1000ದಲ್ಲಿ 1 ಪೇಷಂಟು, 10,000ದಲ್ಲಿ 1 ಪೇಷಂಟು ಹೇಳಿದೆ. ಈ ಥರದ ಸಿಚುವೇಶನ್ ಬಂದಾಗ ತುಂಬ ಅರ್ಜೆಂಟಾಗಿ ನಾವು ಹೋಗಿ ಅಲ್ಲಿ ಎದುರುಗಡೆ ಎಲ್ಲ ಕಾಣುವಂತಹ ಕೀವನ್ನೆಲ್ಲ ತೆಗೆದುಬಿಟ್ಟು ಆ ನರದ ಮೇಲೆ ಏನು ಪ್ರೆಷರ್ ಬಂದಿದೆಯಲ್ಲ ಅದನ್ನು ನಾವು ತೆಗಿಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಏನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ವಿಡಿಯೋ ಮುಖಾಂತರ ಏನು ಹೇಳ್ತೇನೆ ಅಂದರೆ, ಕುತ್ತಿಗೆ ನೋವು 100ಕ್ಕೆ 99 ಜನರಿಗೆ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಯಾರಿಗೆ ಅದು ಸೀರಿಯಸ್ ಒಂದು ಕಂಡೀಷನ್ ಇರುತ್ತೆ, ಗುಡ್ ಬ್ಯಾಡ್ ಅಗ್ಲಿ, ಇದು ಗುಡ್ಡೋ ಇದು ಬ್ಯಾಡೋ ಇದು ಅಗ್ಲಿಯೋ ಅಂತ ಹೇಳಬೇಕಾದ್ರೆ ನನಗೊಂದು ಪಿಕ್ಚರ್ ಬೇಕಾಗತ್ತೆ. ಖಾಲಿ ನೋಡಿಬಿಟ್ಟು ನಾನು ಹೇಳಲಿಕ್ಕಾಗೋದಿಲ್ಲ. ಒಂದು MRI ಮಾಡ್ಕೊಂಡು ಬಿಟ್ಬಿಟ್ರೆ ನಮಗೆಲ್ಲ ಸರಿಯಾಗಿ ಕಾಣುತ್ತೆ. ನಿಮಗೆ ನೋಡಪ್ಪ, ಇದು ಮೂಳೆ ಏನು ಮುರಿದಿಲ್ಲ, ಮೂಳೆ ಏನು ಡಿಸ್ಟ್ರಾಯ್ ಆಗಿಲ್ಲ, ಕೀವು ತುಂಬಿಲ್ಲ, ಕ್ಯಾನ್ಸರ್ ಇಲ್ಲ, ಇದೆಲ್ಲ ಅಂತ ಆದರೆ ವೆಯ್ಟ್ ಮಾಡಿಕೊಂಡು ಹೋಗಿ ಈ ಥರ ಒಂದೇನು ಫಿಸಿಯೋಥೆರಪಿ ಮಾಡ್ಕೊಳ್ಳಿ ಅಥವಾ ಏನಾದರೂ ಹೊರಗಡೆ ಹಚ್ಕೊಳ್ಳಿ, ಆದಷ್ಟು ಹೊರಗಡೆ ಹಚ್ಕೊಳ್ಳಿ, ಟ್ಯಾಬ್ಲೆಟ್ ಕಮ್ಮಿ ಮಾಡಿ ಅಂತ ನಾನು ಹೇಳ್ತೇನೆ. ಓಕೆ ಡಾಕ್ಟರ್, ಇನ್ನು ಪ್ರಿವೆಂಟಿವ್ ಮೆಷರ್ಸ್ ಅಂತ ಬಂದಾಗ ಒನ್ ಆಫ್ ದ ಕೈಂಡ್ ಅಂತ ನಾವು ತಗೊಳ್ಳೋದಾದರೆ ಯೋಗ ಅಥವಾ ಎಕ್ಸಸೈಸ್ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಈ ಬಗ್ಗೆ ವೀಕ್ಷಕರಿಗೆ ತಿಳಿಸೋದಾದರೆ ಡಾಕ್ಟರ್? ಇದು ಭಾರಿ ಒಳ್ಳೆಯ ಪ್ರಶ್ನೆ. ಯಾಕಂದರೆ ನಾವು ಇವತ್ತು ಕೂತ್ಕೊಂಡಿರೋದು ಯಾಕೆ ಅಂತ ಹೇಳಿದರೆ, ಈ ಕುತ್ತಿಗೆ ನೋವು ಯಾಕೆ ಬರುತ್ತೆ ಅಂತ ಹೇಳಿಕೊಂಡು, ಮನುಷ್ಯನಿಗೆ ಡಿಸೀಸ್ಗಳು ಯಾಕೆ ಬರುತ್ತೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಭಾರಿ ಕಷ್ಟ ಇದೆ. ಅದು ಇನ್ನೊಂದು ದಿವಸ ಮಾಡೋಣ. ಕುತ್ತಿಗೆ ನೋವು ಯಾವಾಗದಿಂದ ಬರುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಕೆಲವು ನಾನು ಯೋಗಾಸನ ಪೋಸ್ಟರ್ಸ್ ನಾನು ಹೇಳ್ಕೊಟ್ಟಿದ್ದೇನೆ. ಇದೇನು ದೊಡ್ಡ ನಾವು ಯೋಗಾಸನ ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂಬರ್ 1, ಯೋಗ ಮಾಡ್ಬೇಕಂತ ಹೇಳ್ಕೊಂಡು ಯೋಗ ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕಾ, ಏನೋ ಅಲ್ಲಿ ಹೋಗ್ಬೇಕಾ, ಹಿಮಾಲಯಕ್ಕೆ ಹೋಗ್ಬೇಕಾ, ಹಾಗೆಲ್ಲ ಎಣಿಸ್ಕೊಳ್ತಾರೆ. ಹಾಗೇನಿಲ್ಲ. ಈಗ ನಾವು ಇಲ್ಲೇ ಕೂತ್ಕೊಂಡಿದ್ದೇನಲ್ವಾ, ಮೇಯ್ನಾಗಿ ನಮ್ಮ ಕುತ್ತಿಗೆ, ನಾನು ಹೇಳಿದೆ, ನಮಗೆ ಕುತ್ತಿಗೆನ ಜಾಸ್ತಿ ಮೂವ್ಮೆಂಟ್ ಮಾಡಲಿಕ್ಕೆ ದೇವರು ಕೊಟ್ಟಿರುವಂಥ ಕುತ್ತಿಗೆ ಅದನ್ನು ಸುಮ್ಮನೆ ಹೀಗೆ ಇಟ್ಟುಬಿಟ್ಟು ಮೊಬೈಲ್ ಫೋನ್ ನೋಡಿಕೊಂಡು ಕಂಪ್ಯೂಟರ್ ನೋಡ್ಕೊಂಡಿದ್ರೆ ಅದು ಅಲ್ಲಿ ಏನು ಹೀಗೆ ನೋಡ್ಕೊಂಡಿರುತ್ತೆ, ಏನು ಮೂವ್ಮೆಂಟ್ ಆಗೋದಿಲ್ಲ. 8 ಗಂಟೆ 10 ಗಂಟೆ ಹೀಗೆ ನೋಡ್ಕೊಂಡ್ಬಿಟ್ಟು ಕಂಪ್ಯೂಟರೇ ನೋಡ್ಕೊಂಡು ಏನಿಲ್ಲ. ಅದಕ್ಕೆ ಏನು ಮಾಡಬೇಕು, 10-15 ನಿಮಿಷಕ್ಕೊಮ್ಮೆ 30 ನಿಮಿಷಕ್ಕೊಮ್ಮೆ ಕುತ್ತಿಗೆನ ನಿಧಾನಕ್ಕೆ ಕೆಳಗೆ ಮೇಲೆ ನಿಧಾನ, ಎಷ್ಟಾಗುತ್ತೆ ಅಷ್ಟು ನೋಡಿ. ಇದೇ ದೊಡ್ಡ ಯೋಗಾಸನ. ಇದರೊಟ್ಟಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು. ಈಗ ನಾನು ಆಗ ಹೇಳಿದ್ದೇನೆ, ಕುತ್ತಿಗೆ ನೋವು ಯಾಕೆ ಬರುತ್ತೆ, ಮತ್ತು ಈ ಸ್ಟ್ರೆಸ್ ಟೆನ್ಷನಲ್ಲಿ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ನೋಡಿ, ಹೀಗೆ ಮಾಡೋ ಜೋರು ಶ್ವಾಸ, ಅದೇ ರೀತಿ ಸೈಡಿಗೆ, ಮತ್ತು ಅದೇ ರೀತಿ ನಿಧಾನ ರೊಟೇಷನ್. ನಾನು ಸ್ವಲ್ಪ ಜಾಸ್ತಿ ಬೇಗ ಮಾಡ್ತಾ ಇದ್ದೇನೆ, ಟೈಮ್ ಇಲ್ಲ, ಅದಕ್ಕೆ ನಾನು ಫಾಸ್ಟ್ ಮಾಡ್ತಾ ಇದ್ದೇನೆ. ನಿಧಾನಕ್ಕೆ ರೊಟೇಷನ್. ಇದಕ್ಕೆ ಮಾಡಲಿಕ್ಕೆ ಏನು ದೊಡ್ಡ ಸಂಗತಿ ಏನಿಲ್ಲ, ಆಯಿತಾ. ನೀವು ಯಾವಾಗ ಕೂತ್ಕೊಂಡಿದ್ದೀರಾ ಅಷ್ಟೊತ್ತಿಗೆ ಇದೆಲ್ಲ ಮಾಡ್ಬೋದು. ನಾವು ಇನ್ನೂ ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವಲ್ಲ, ಆಗ ನಮಗೆ ಟೈಮ್ ಟು ಟೈಮ್ ಪ್ರತಿಯೊಂದು ಯೋಗಾಸನ, ಅದೇ ರೀತಿ ಬ್ರೀದಿಂಗ್ ಎಕ್ಸಸೈಸ್ ಎರಡು ಹೇಳ್ಕೊಡ್ತೇನೆ. ಯಾಕಂತ ಹೇಳಿದ್ರೆ ಸ್ಟ್ರೆಸ್ ಟೆನ್ಷನು ಇದು ಕುತ್ತಿಗೆ ನೋವಿಗೆ ನಂಬರ್ 1 ಕಾರಣ. ಇದು ಏನು ಮಾಡಬೇಕು ಅದನ್ನು ನಿಧಾನವಾಗಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಸಾಕಷ್ಟು ವಿಷಯದ ಕುರಿತು ತಿಳಿಸ್ಕೊಟ್ಟಿದ್ದೀರಾ, ನೆಕ್ ಪೇನ್ ಅಂದರೆ ಏನು ಅನ್ನೋದಾಗಿ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ನೆಕ್ ಪೇನ್ ಯಾಕೆ ಎಲ್ಲರನ್ನ ಕಾಡ್ತಾ ಇದೆ, ಜೊತೆಗೆ ಇದಕ್ಕೆ ಇರುವಂತಹ ಸಿಂಪ್ಟಮ್ಸ್ ಹೇಗೆ ಇನ್ನೊಂದು ಕಡೆ ಎಫೆಕ್ಟ್ ಆಗುತ್ತೆ, ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಡಾಕ್ಟರ್ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.